ಪ್ರಭಾಸ್ ಅಭಿನಯದ ದಿ ರಾಜ ಸಾಬ್ ಸಿನಿಮಾ ರಿಲೀಸ್ ಆಗಿದೆ. ಮಾರುತಿ ನಿರ್ದೇಶನದಲ್ಲಿ ಬಂದಂತಹ ಈ ಸಿನಿಮಾದಲ್ಲಿ 3 ಜನ ಹೀರೋಯಿನ್ಸ್ ಇದ್ರು. ಈ ಸಿನಿಮಾ ರಿಲೀಸ್ ಆಗುವ ಮೊದಲೇ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟುಹಾಕಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಸಿನಿಮಾದ ಬಗ್ಗೆ ಪ್ರಭಾಸ್ ಅವರ ಅಭಿಮಾನಿಗಳು ಈ ಸಿನಿಮಾವನ್ನ ಪ್ರಭಾಸ್ ಅವರು ಯಾಕೆ ತಗೊಂಡ್ರು ಅಂತ ಕೂಡ ಮಾತನಾಡ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಈ ಒಂದು ರಾಜಾ ಸಾಬ್ಗಿಂತ ಹಿಂದೆ ಬಂದಂತಹ ಕೆಲವು ಸಿನಿಮಾಗಳಂತೂ ಆಕ್ಷನ್ ಮುಖ್ಯವಾಗಿ ಬಂದಂತಹ ಸಿನಿಮಾಗಳಾಗಿತ್ತು. ಅದರ ಬೆನ್ನಲ್ಲೇ ಪ್ರಭಾಸ್ ಅವರು ವಿಭಿನ್ನವಾಗಿ ಹಾರರ್ ಕಾಮಿಡಿ ಕಥೆ ಇರುವಂತಹ ದಿ ರಾಜಾ ಸಾಬ್ ಸಿನಿಮಾವನ್ನ ಮಾಡಿದ್ರು. ಈ ಸಿನಿಮಾ ರಿಲೀಸ್ ಆಗುವ ಮೊದಲೇ ಜನರಲ್ಲಿ ಸಾಕಷ್ಟು ಕುತೂಹಲ ಇತ್ತು. ಅಷ್ಟೇ ಅಲ್ಲದೆ ಈ ಸಿನಿಮಾ ವರ್ಕ್ ಆಗ್ಬೋದಾ, ವರ್ಕ್ ಆಗಲ್ವಾ ಅನ್ನುವಂತಹ ಒಂದು ಡೌಟ್ ಕೂಡ ಇತ್ತು. ಇದೀಗ ಸಿನಿಮಾ ರಿಲೀಸ್ ಆಗಿದ್ದು ಮೊದಲ ದಿನ ಮಿಕ್ಸ್ಡ್ ರಿಯಾಕ್ಷನ್ ಬಂದಿದೆ. ಇದೇನು ವಿಶೇಷ ಅಂತ ಅನಿಸದಿದ್ರು, ಇದ್ರ ಬಗ್ಗೆ ಒಂದು ಸಾಧಾರಣವಾಗಿ ಜನರಲ್ಲಿ ಈ ಸಿನಿಮಾ ಹಿಟ್ ಆಗುತ್ತೆ ಅಥವಾ ಹಿಟ್ ಆಗದೇನೂ ಇರಬಹುದು, ಮಿಕ್ಸ್ಡ್ ರಿಯಾಕ್ಷನ್ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಇದೀಗ ಸಿನಿಮಾ ರಿಲೀಸ್ ಆಗಿದ್ದು ಮಿಕ್ಸ್ಡ್ ರಿಯಾಕ್ಷನ್ ಬಂದಿದೆ. ಆದ್ರೆ ಅಚ್ಚರಿ ವಿಷಯ ಏನು ಅಂತ ಹೇಳಿದ್ರೆ, ಈ ಸಿನಿಮಾ ಮೊದಲ ದಿನ ಭರ್ಜರಿಯಾಗಿ ಕಲೆಕ್ಷನ್ ಅನ್ನ ಮಾಡಿದೆ. ಇದರ ವರ್ಲ್ಡ್ ವೈಡ್ ಓಪನಿಂಗ್ ಡೇ ಗ್ರಾಸ್ ಕಲೆಕ್ಷನ್ ಎಷ್ಟಿದೆ ಅಂತ ಹೇಳಿ ನೋಡೋದಾದ್ರೆ, ಇದನ್ನ ಚಿತ್ರತಂಡವೇ ಅಧಿಕೃತವಾಗಿ ಸೋಷಿಯಲ್ ಮೀಡಿಯಾದ ಮೂಲಕ ಹೇಳಿಕೊಂಡಿದೆ. ರಾಜಾ ಸಾಬ್ ಮೊದಲ ದಿನ 112 ಕೋಟಿ ವರ್ಲ್ಡ್ ವೈಡ್ ಕಲೆಕ್ಷನ್ ಅನ್ನ ಮಾಡಿದೆ. ಸಿನಿಮಾ ಮೊದಲ ದಿನ ಮಿಕ್ಸ್ಡ್ ರಿಯಾಕ್ಷನ್ ಪಡ್ಕೊಂಡಿದ್ರು ಕೂಡ ಕಲೆಕ್ಷನ್ ವಿಚಾರದಲ್ಲಿ ಪ್ರಭಾಸ್ ಮೂವಿ ಹಿಂದೆ ಬಿದ್ದಿಲ್ಲ ಅಂತ ಮಾತನಾಡ್ತಿದ್ದಾರೆ ಅಭಿಮಾನಿಗಳು.